ಆಗಿರ್ಬೋದು, ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಸಿದ್ದೇಶ್ವರವ್ರು ಆಗಿರ್ಬೋದು, ಅನೇಕರು ಇನ್ನೂ ಇದ್ದಾರೆ. ಇವರೆಲ್ಲ ವಿರೋಧ ಮಾಡ್ತಾಯಿದ್ದಾರೆ ಕಠೋರವಾಗಿ. ಮತ್ತು ಈಗಿರುವ ಸದಾನಂದ ಗೌಡರಾಯಿತು, ಬೊಮ್ಮಾಯಿ ಆಯಿತು, ಜಗದೀಶ್ ಶೆಟ್ಟರ್ ಅವರಾಯಿತು, ಇವರು ವಿಜೇಂದ್ರವ್ರ ಬೆಂಬಲಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ, ದೂರ ಇದ್ಕೊಂಡು ನೋಡುವಂಥವ್ರು. ವಿ ಸೋಮಣ್ಣ ಒಬ್ಬ ಕಾಂಪಿಟೇಟರ್ ಅಧ್ಯಕ್ಷ ಆಗೋ ಸಲುವಾಗಿ ಈ ಎಲ್ಲ ನೆಲೆಯಲ್ಲೇ ವೈರಿಗಳ ದಂಡ, ರಾಜಕೀಯ ವೈರಿಗಳ ದಂಡ ಹೆಚ್ಚಿರೋದ್ರಿಂದಾಗೆ ಸಹಜವಾಗಿ ಯಡಿಯೂರಪ್ಪನವರು ಇವತ್ತು ನಮ್ಮ ದೇವೇಗೌಡರ ರಾಜ್ಯಸಭಾ ಸದಸ್ಯತ್ವವನ್ನು ಒಪ್ಪಿಕೊಳ್ಳೋದ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಮೊದಲು ಉಳಿಯೋರಪ್ಪ, ನಂತರ ಅಧ್ಯಕ್ಷ ಆಗಿಬಿಡೋದು. ಸಪೋಸ್ ಏನಾದರೂ BJP ಹೆಚ್ಚಿನ ಪ್ರಮಾಣದಲ್ಲಿ ಗೆದ್ದರೆ ಪರಿಸ್ಥಿತಿ ಹೆಂಗೆ ಬರ್ತದೆ ಗೊತ್ತಿಲ್ಲ. ಆ ಟೈಮ್ದಲ್ಲೇ ನಾವು ಮುಖ್ಯಮಂತ್ರಿ ಸ್ಥಾನಕ್ಕೆ ಫೈಟ್ ಮಾಡಿರೋದು. ಯಾಕಂದ್ರೆ ಮೊದಲು ಮುಖ್ಯಮಂತ್ರಿ ಆಗಬೇಕಾಗಿತ್ತು ಅಂದರೆ ಪಕ್ಷದ ಅಧ್ಯಕ್ಷರನ್ನು ಉಳಿಸ್ಕೋಬೇಕಾಗಿದೆ. ಆ ಪಕ್ಷದ ಅಧ್ಯಕ್ಷರನ್ನು ಉಳಿಸುವಾಗ ದೇವೇಗೌಡ ನಾಳೆ ಅವರು 60-50 ಬಂದು ನಿಶ್ಚಿತವಾಗಿ ಅವರು ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಾಡೋರನ್ನ ಅದನ್ನು ಯಾರು ಮಾತಿಲ್ಲ. ಏನೋ ಅವ್ರು ಕಡಿಮೆ ಆಗಿ ಹೋಗ್ಬಿಡ್ತು. ಈಗ ಬಂದಂಥ 10, 17, 18, 20 ಆಯ್ತದ, ನಮ್ಮ ಮಗನಿಗೆ ಅವಕಾಶ ಸಿಗ್ತದೆ, ಅವ್ರು ಉಪಮುಖ್ಯಮಂತ್ರಿ ನಾವು ಮತ್ತೆ ಮಾಡೋ ಸಾಧ್ಯತೆಗಳು ಆಗ್ಬೋದು ಅಂತ ಏನೋ ಕ್ಯಾಲ್ಕುಲೇಷನ್ ಮಾಡಿದ್ದಾರೆ ಯಡಿಯೂರಪ್ಪನವರು. ಆ ಎಲ್ಲ ಲೆಕ್ಕಾಚಾರದ ಮೇಲೆ ನಾವು ಹೈಕಮಾಂಡ್ ಯಾರನ್ನ ಹೇಳ್ತಾರೆ ಅವರು, ಮೋದಿಯವರು ಮತ್ತು ಹೈಕಮಾಂಡ್ ಅಂದ್ರೆ ಅವ್ರು ಬಿಟ್ಟು ಮತ್ತೆ ಯಾರು ಇಲ್ಲ ಅವ್ರು ಯಾರನ್ನ ಹೇಳ್ತಾರೆ ಅವರಪ್ಪ ನಾವು ರಾಜ್ಯಸಭಾ ಸದಸ್ಯತ್ವಕ್ಕೆ ಕಳಿಸ್ತೀವಿ ಅನ್ನೋಂಥ ಮಾತನ್ನು, ಅವ್ರಿಗೆ ಬೆಂಬಲಿಸ್ತೀವಿ ಅನ್ನೋಂಥ ಮಾತನ್ನು ಹೇಳಿದಾಗ ಸಹಜವಾಗಿ ದೇವೇಗೌಡರ ಹಾದಿ ಇವತ್ತು ಓಪನ್ ಆಗ್ಯದ. ಇವತ್ತೆಲ್ಲರೂ ದೇವೇಗೌಡದಾಗಿರ್ಬೋದು, ಯಡಿಯೂರಪ್ಪನವ್ರದ್ದಾಗಿರ್ಬೋದು, ಇಬ್ಬರು ತಂತಿ ಮೇಲೆ ಹಿಡಿಯುವಂಥ ಒಂದು ಸ್ಥಿತಿಗೆ ಬಂದು ನಿಂತಿದ್ದಾರೆ. ಯಾಕಂದ್ರೆ ಅನಿವಾರ್ಯದ ಇಬ್ಬರಿಗೂ, ಯಡಿಯೂರಪ್ಪನವ್ರಿಗೆ ತಮ್ಮ ಮಗನ್ನ ಅಧ್ಯಕ್ಷರು ಉಳಿಸ್ಕೋಬೇಕಾಗ್ಯದ, ದೇವೇಗೌಡರಿಗೆ ಮುಂದೇನಾಗ್ತದೆ ಗೊತ್ತಿಲ್ಲ, ಅಧಿಕಾರದಾಗಿದ್ದರೆ ನಾವೇನಾದರೂ ಪಡಿಬೋದು ಅನ್ನುವಂಥ ಮನವರಿಕೆ ಅವ್ರಿಗೆ. ಯಾಕಂದ್ರೆ ರಾಜಕೀಯ ಅನುಭವ ಅವರಷ್ಟು ಹಿಂದಿನ ಯಾವ ರಾಜಕಾರಣಿಗಳು ಇಲ್ಲ. ಯಾಕಂದ್ರೆ 94 ವರ್ಷಗಳು ನಿರಂತರ ಹಗಲಿ ರಾತ್ರಿ ಮರೆಯದಾಗಷ್ಟು ರಾಜಕೀಯವನ್ನು ಮಾಡಲಾರದಂಥ ರಾಜಕಾರಣ ವಿಚಾರ ಮಾಡಲಾರಂಥ ವ್ಯಕ್ತಿ ಅವರು ಅಂತೇಳಿ ಅವರ ವಿರೋಧಿಗಳು ಮಾತಾಡ್ತಾ ಇರ್ತಾರೆ. ಮತ್ತು ನೆನ್ನರವ್ರು ಹೇಳ್ತಾ ಇರ್ತಾರೆ, ಇವತ್ತು 94 ವರ್ಷ ಆದರೂ ಸಹಿತ ನಾ ಇನ್ನೂ ಬೂದಿಯಿಂದ ಎದ್ದು ಬರ್ತೀನಿ ಫಿನಿಕ್ಸ್ ಅಂತೇಳಿ.